ಅವ್ರ ಭಕ್ತಿಗ್ ಮೆಚ್ಚಿನ ಕೃಷ್ಣದೇವ್ರು ಇಲ್ಲಿ ಬಂದ್ ಈ ಪಂಡ್ರಾಪುರ ಒಳಗ ನೆಲ್ಸಿದ್ದ. ಇವ್ರ ಹಸ್ತಿ ವಿಠಲ 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 ಅಂತೇಳಿ ಜಪ ಮಾಡಿಕತ್ತಿದ್ದಂತ. संत नामदेव महाराज जन्मस्थान मंदिर ಇದು ಸುಮಾರು 300 ವರ್ಷದ ಹಳೆ ದೇವಸ್ಥಾನ ಅದ. ಹೀಗೆ ಚಂದ್ರಭಾಗಾ ನದಿ ಅಂತ ಹೇಳಿ ಕರೀತಾರೆ. जब पंडितनाथ का भगवान ने अवतार लिया तो सन्यासी अवतार है, श्री रुक्मिणी अलग है, पांडुरंग अलग है। ಕೈಕಡಿ ಮಹಾರಾಜರು ಹಿಮಾಲಯದೊಳಗ 5 ವರ್ಷ ತಪಸ್ ಮಾಡ್ತಾರ. ತಪದು ಮತ್ತ ಕೃಷ್ಣಂದ ಪಾದ ದರ್ಶನ ಮಾಡ್ಬೋದು ಇಲ್ಲಿ. ನಮಸ್ಕಾರ ಭಾರತ, ನಮಸ್ಕಾರ ಕರ್ನಾಟಕ. ನಾನ್ ನಿಮ್ ಶ್ರೀಪಾದ್. ವೆಲ್ಕಮ್ ಟು ಕಟ್ಟೆಯಾತ್ರ. ನಾನ್ ಇವತ್ತ ಪಂಡ್ರಾಪುರಕ್ ಬಂದಿನಿ. ಈ ವಿಡಿಯೋ ಒಳಗ ನಿಮ್ ಪೂರ್ತಿ ಪಂಡ್ರಾಪುರ ದರ್ಶನ ಮಾಡಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಹಂಗ ನಮ್ ಚಾನೆಲ್ ನ ಸಪೋರ್ಟ್ ಮಾಡ್ರಿ. ತಪ್ಪದೆ ನಿಮ್ ಅಭಿಪ್ರಾಯನ ಮರಿಲಾರ್ದ ಕಮೆಂಟ್ ಒಳಗ ತಿಳಿಸ್ರಿ. ಪಂಡ್ರಾಪುರಕ್ ನೀವು ರೈಲ್ವೆ ಮುಖಾಂತರ, ಬಸ್ ಮುಖಾಂತರ ಬರ್ಬೋದು. ಎಲ್ಲಾ ಕಡೆಯಿಂತ್ರ ಕನೆಕ್ಟಿವಿಟಿ ಅದ ಇಲ್ಲಿ ಬರ್ಲಿಕ್ಕೆ. ನೀವು 20 ರೂಪಾಯಿ ಕೊಟ್ಟು ರೈಲ್ವೆ ಸ್ಟೇಷನ್ ನಿಂತ್ರ ಮುಖ್ಯ ದೇವಸ್ಥಾನಕ್ಕ ಆಟೋ ಒಳಗ ಹೋಗ್ಬೋದು ಒಬ್ರು. ಇದು ಶಿವಾಜಿ ಮಹಾರಾಜ ಚೌಕ್. ನಾವ್ ಇಲ್ಲಿಂದ 100 ಮೀಟರ್ ಮುಂದ್ ಹೋದ್ರ ನಮಗ ದೇವಸ್ಥಾನ ಸಿಗ್ತದ. ಈ ಚೌಕ್ ಹತ್ರನ ಒಂದ್ ಕೃಷ್ಣನ್ ದೇವಸ್ಥಾನ ಅದ. ನಾವಿಲ್ಲಿ ಕೃಷ್ಣನ್ ದರ್ಶನ ಮಾಡಿ ಈ ನಮ್ ಪಂಡ್ರಾಪುರ ಯಾತ್ರಾ ಇಲ್ಲಿಂದ ಸ್ಟಾರ್ಟ್ ಮಾಡೋ. ಇದು ಇಲ್ಲಿನ ಮಾರ್ಕೆಟ್. ನಾವಿಲ್ಲಿ ಎಲ್ಲಾ ತರದ ಪೂಜಾ ಸಾಮಗ್ರಿ ತಗೋಬಹುದು. ಮತ್ ವಿಠಲನ ಮೂರ್ತಿ ನಮಗ್ ಸಿಗ್ತಾವ. ಮತ್ತ ಇಲ್ಲಿಂದ ಫೇಮಸ್ ಪೇಡೆ ಸತಿಕ್ ನಾವಿಲ್ಲಿ ಖರೀದಿ ಮಾಡಬಹುದು. ದೇವಸ್ಥಾನಕ್ಕ 4 ದ್ವಾರವ: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಪೂರ್ವ ದ್ವಾರಕ್ಕ ನಾಮದೇವ್ ದ್ವಾರ ಅಂತ ಹೇಳಿ ಕರೀತಾರ. ನಿಮಗ ಈ 4 ದ್ವಾರ ಕಡೆನೂ ಪ್ರಸಾದದ ಕೌಂಟರ್ ಅದ. ನೀವು ಅಲ್ಲಿ ಹೋಗಿ ಪ್ರಸಾದ ತಗೋಬಹುದು. ಇದು ದ್ವಾರಕಾಧೀಶ್ ಮಂದಿರ. ಇದು ಸುಮಾರು 300 ವರ್ಷದ ಹಳೆ ದೇವಸ್ಥಾನ ಅದ. ಇದಕ್ಕ ಸಿಂಧೆ ಸರ್ಕಾರ ವಾಡ ಅಂತೇಳಿ ಕರೀತಾರ. ನಾವು ಮಹಾದ್ವಾರ ಘಾಟ್ ಕಡೆ ಹೋಗುವಾಗ ಇದು ನಮಗ ದರ್ಶನ ಮಾಡ್ಲಿಕ್ಕೆ ಸಿಗ್ತದ. ಈ ನದಿಗೆ ಚಂದ್ರಭಾಗಾ ನದಿ ಅಂತ ಹೇಳಿ ಕರೀತಾರ. ಇದರ ನಿಜವಾದ ಹೆಸರು ಭೀಮಾ ನದಿ. ಇದು ಭೀಮಾಶಂಕರ್ಲಿಂತ ಬರ್ತದ. ಭೀಮಾಶಂಕರ್ ಜ್ಯೋತಿರ್ಲಿಂಗ ಅದಲ್ಲ, ಅಲ್ಲಿ ಇದ್ರದ್ದು ಉದ್ಗಮ ಸ್ಥಾನ ಅದ. ಇದು ಪಂಡ್ರಾಪುರಕ್ ಬರುವಾಗ ಅರ್ಧ ಚಂದ್ರಾಕೃತಿಯೊಳಗ ಹರಿತದ. ಅದಕ್ಕೆ ಇದನ್ನ ಚಂದ್ರಭಾಗಾ ನದಿ ಅಂತ ಹೇಳಿ ಕರೀತಾರ. ಮತ್ತ ಇಲ್ಲಿ ಬರುವಂತ ಭಕ್ತರು ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ ಹೋಗ್ತಾರ. ನದಿ ಆ ಕಡೆ ಇಸ್ಕಾನ್ ಟೆಂಪಲ್ ಅದ. ನಾವ್ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಒಳಗ್ ಹೋಗಿ. राम राम हरे हरे, हरे कृष्णा 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 हरे हरे, हरे राम राम हरे। ಇದು ಸಂತ ಪುಂಡ್ಲಿಕ್ ಮಹಾರಾಜರ ಮಂದಿರ. ಅವ್ರ ಭಕ್ತಿಗ್ ಮೆಚ್ಚಿನ ಕೃಷ್ಣದೇವ್ರು ಇಲ್ಲಿ ಬಂದ್ ಈ ಪಂಡ್ರಾಪುರ ಒಳಗ ನೆಲ್ಸಿದ್ದ. ವಿಠಲ್ ದೇವ್ರ ಬಂದಾಗ ಪುಂಡ್ಲಿಕ್ ಮಹಾರಾಜರು ತಮ್ಮ ತಂದೆ ಸಾಯಿ ಸೇವಾ ಮಾಡ್ಲಿಕತ್ತಿರ್ತಾರ. ಮತ್ತ ವಿಠಲ್ ದೇವ್ರಿಗೆ ಅಂದ್ರ ವಿಷ್ಣುಗ ಒಂದ್ ಇಟಿ ಎಸದ್ ತಮ್ಮ ಸೇವಾ ಸಂಪೂರ್ಣ ಆಗುತ್ತನ ಹೊರಗ ನಿಂತ ಕಾಯ್ ಅಂತ ಹೇಳ್ತಾರ. ಆ ಭಕ್ತಿ ಸೇವಾ ನೋಡಿ ವಿಷ್ಣು
ಇಟ್ಗಿ ಮೇಲೆ ನಿಂತ ಹೊರಗ ಕಾಯ್ಕೋತ ನಿಂದಿರ್ತಾನ. ಪುಂಡ್ಲಿಕ್ ಮಹಾರಾಜರ ತಮ್ಮ ಸೇವಾ ಮುಗಿಸಿ ವಿಷ್ಣು ಹತ್ರ ಬಂದ್ ಪ್ರಾರ್ಥನೆ ಮಾಡ್ತಾರ. ನೀ ಇಲ್ಲೇ ನಿಂತ ಎಲ್ಲಿ ಬರುವಂತ ಭಕ್ತರನ್ನ ಆಶೀರ್ವಾದ ಮಾಡಂತೇಳಿ ಕೇಳ್ಕೊತಾರ. ಅವ್ರ ಸೇವಾ ಭಕ್ತಿ ಮೆಚ್ಚಿ ವಿಷ್ಣು ಅದ ಇಟ್ಗಿ ಮೇಲೆ ನಿಂತ ಇಲ್ಲಿ ಬರುವಂತ ಭಕ್ತರನ್ನ ಆಶೀರ್ವಾದ ಮಾಡ್ಲಿಕ್ಕೆ ನಿಂತಾನಿಲ್ಲಿ. ಈಗ ನಾನು ಮುಖ್ಯ ದೇವಾಲಯ ಕಡೆ ಬಂದೀನಿ. ಅದ ವಿಠ್ಠಲ ರುಕ್ಮಿಣಿ ದೇವಾಲಯ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಇದಕ್ಕ ನಾಮದೇವ್ ದ್ವಾರ ಅಂತ ಹೇಳಿ ಕರೀತಾರ. ಅವರು ವಿಠಲನ ದೊಡ್ಡ ಭಕ್ತರಾಗಿದ್ರು. ಇಲ್ಲೇ ಸಂತ ನಾಮದೇವರ ಸಮಾಧಿನೂ ಅದ. ಅದಕ್ಕ ಇದನ್ನ ನಾಮದೇವ್ ಕಿ ಪೈರಿ ಅಂತ ಹೇಳಿ ಕರೀತಾರ. ಇಲ್ಲಿ ಇದು ಸಂತ ಚೌಕಾಮೇಳ ಸಮಾಧಿ. ಇವ್ರ ಭಕ್ತಿ ಎಷ್ಟಿತ್ತಂದ್ರ ಇವ್ರದ ದೇಹಾಂತ ಆದ್ಮೇಲೂ ಇವ್ರ ಹಸ್ತಿ ವಿಠಲ 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 ಅಂತೇಳಿ ಜಪ ಮಾಡಿಕತ್ತಿತ್ತಂತ. ಅದಕ್ಕ ನಾವ್ ಇಲ್ಲಿ ಪಂಡ್ರಾಪುರಕ್ ಬಂದಾಗ ಮೊದ್ಲ ಇಲ್ಲಿ ದರ್ಶನ ಮಾಡಿ ಆಮೇಲೆ ಒಳಗ್ ವಿಠಲನ್ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು. संत चौकामेड़ा समाधि है। इनके देहांत के बाद भी इनकी हस्तियां विठ्ठल 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 बोलती थी। इनके देहांत की कहानी 2 मिनट में बताता हूँ। इसके देहांत एक एक्सीडेंट हुआ था। भगवान को पता चला कि इनका देहांत हुआ है, तो उन्होंने एक भक्तों को बोला, नामदेव महाराज इनके भक्तों को बोला कि जाओ हस्ती लेके आओ, हस्ती काम को लगाओ। जिस हस्ती से हड्डे हड्डे विठ्ठल विठ्ठल नाम ले आएगा, जब आएगा वही हड्डे चौकामेड़ा के, और वहां से लाके यहाँ स्वयं भगवान ने, स्वयं पांडुरंग भगवान ने ये समाधि बनाई। ನಾನು ದೇವಸ್ಥಾನ ಒಳಗ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀನಿ. ಮತ್ತ ನಮ್ ಕಟ್ಟಿ ಯಾತ್ರ ಕುಟುಂಬ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನಾ ಮಾಡ್ಕೊಂಡ್ ಬರ್ತೀನಿ. ಇದು ಸಂತ ನಾಮದೇವ್ ಮಹಾರಾಜರ ದೇವಾಲಯ. ಮತ್ತ ಇದು ಅವರ ಹುಟ್ಟಿ ಸ್ಥಳನೂ ಹೌದು. ಈ ದೇವಾಲಯದಾಗ ನಾವು ಜನಾಬಾಯಿ ಮೂರ್ತಿ ಸಹಿತಿಕ ನೋಡ್ಬೋದು. ಜನಾಬಾಯಿ ಅವರ ಶಿಷ್ಯ ಆಗಿದ್ಲು, ಮತ್ತ ಯಾವಾಗ್ಲೂ ಅವ್ರ ಸೇವಾ ಮಾಡ್ಲಿಕತ್ತಿರ್ತಿದ್ಲು. वो खाली वाला जो मंदिर है श्री संत नामदेव महाराज का स्मृति मंदिर है। वो बाजू में जो स्थान है उनकी दासी जनाबाई, जनाबाई नामदेव महाराज के घर की काम करने वाली थी, लेकिन बहुत बड़ा उनका अधिकार था। नामदेव महाराज का जब उनको सहवास मिल गया तो बाद में उनको भगवान की प्राप्ति हो गई। इतनी प्राप्ति हो गई, इतनी प्राप्ति हो गई कि भगवान उनके साथ, उनके घर, उनके साथ काम करते थे, उनके साथ आटा पीसते थे, उनके साथ पानी भरते थे, उनके जनाबाई के साथ खाना पीना खाते थे। इतना महान अधिकार जनाबाई का है। नहीं, वो श्री संत नामदेव महाराज का जन्मभूमि है। तो अभी जो आप मंदिर में जो खड़े हैं विठलनाथ की मूर्त है, ये मूर्त है तो नामदेव महाराज की घर की मूर्त है। 700 वर्ष पहले ये मंदिर को नामदेव टेकड़ी बोलते थे। अभी ये ठिकान का नाम है श्री संत नामदेव महाराज जन्मस्थान मंदिर। हम उनके बिरादरी के, उनकी 16 जनरेशन हमारा। यहाँ हर रोज भगवान की सब पूजा पाठी होती है, भगवान को भोग चलाते हैं, ऐसा नाम संकीर्तन हर रोज यहाँ चलता है। ये भूमि का स्थान बहुत बड़ा है। यहाँ 700 वर्ष पहले संत ज्ञानेश्वर महाराज नामदेव महाराज के भेंट के लिए इधर आए थे। ऐसा ही बड़ा स्थान है ये। हम उनके जनरेशन है, हम हर रोज इधर भगवान की सेवा करते हैं। ನಾವೀಗ ವಿಷ್ಣುಪದ್ ದೇವಾಲಯ ದರ್ಶನ ಮಾಡೋಣ. ಇದು ಪಂಡ್ರಾಪುರ ವಿಠ್ಠಲ ದೇವಸ್ಥಾನದಿಂದ ಸುಮಾರು 2 ಕಿಲೋಮೀಟರ್ ಮುಂದ್ ಬಂದ್ರೆ ನಮಗ್ ಸಿಗ್ತದ. ದೇವಾಲಯ ಚಂದ್ರಭಾಗಾ ನದಿ ಅದಲ್ಲ, ಆ ನದಿ ನಡುವದ. ನಾವಿಲ್ಲಿ ವಿಷ್ಣುಂದು ಮತ್ತ ಕೃಷ್ಣಂದು ಪಾದ ದರ್ಶನ ಮಾಡ್ಬೋದು. ಇಲ್ಲಿ ಒಂದಿಷ್ಟು ಪುರಾಣ ಕಥಿ ಪ್ರಕಾರ ಇಲ್ಲಿ ವಿಷ್ಣು ಒಬ್ಬ ರಾಕ್ಷಸನ್ ಸೈತಿಕ ಸಂಹಾರ ಮಾಡಿದ್ನಂತ. ಇದು ಗೋಪಾಲ್ಪುರ ಕೃಷ್ಣನ್ ದೇವಸ್ಥಾನ ಅಲ್ಲ, ಅಲ್ಲೇ ಇದು ನಮ್ಗ್ ಹತ್ರ ಆಗ್ತದ.
ವಿಷ್ಣುಪದ್ ದೇವಸ್ಥಾನಕ್ಕಿಂತ ಮುಂಚೆ ಒಂದ್ ಸಣ್ಣ ದೇವಸ್ಥಾನ ಬರ್ತದ, ಅದು ಜನಾಬಾಯಿ ದೇವಸ್ಥಾನ. ಇದು ವಿಠ್ಠಲ್ ದೇವರು ಜನಾಬಾಯಿಗೆ ದರ್ಶನ ಕೊಟ್ಟು ಕಾಪಾಡಿದಂತ ಸ್ಥಳ ಇದು. ಇಲ್ಲೇ ಜನಾಬಾಯಿ ದೇವಸ್ಥಾನನು ಸಹಿತ ಮಾಡ್ಯಾರ ಇಲ್ಲಿ. ಇದು ಗೋಪಾಲಕೃಷ್ಣ ದೇವಾಲಯ. ವಿಷ್ಣುಪದ್ ದೇವಾಲಯದಲ್ಲ, ಅಲ್ಲಿಂದ ನಾವು ಸುಮಾರು 500 ಮೀಟರ್ ಮುಂದ್ ಬಂದ್ವಿ ಅಂದ್ರ ನಮಗ ಗೋಪಾಲಕೃಷ್ಣ ದೇವಾಲಯ ಸಿಗ್ತದ. ಇದು ಗೋಪಾಲ್ಪುರ ಒಳಗದ. ಮತ್ ನಾವ್ ಇಲ್ಲಿ ಒಳಗ ಜನಾಬಾಯಿ ಮನಿನೂ ನೋಡ್ಬೋದು. ये देखो कृष्ण अवतार है, ये हाथ में बांसुरी है, ये राधिका गोपिका है, ये कृष्ण अवतार है। राम अवतार में एक पत्नी भगवान था, कृष्ण अवतार में भगवान सर्व पत्नी था। जब पंडितनाथ का भगवान ने अवतार लिया तो सन्यासी अवतार है, इसलिए रुक्मिणी अलग है, पांडुरंग अलग है। रुक्मिणी अलग, पांडुरंग अलग है। पंढरपुर में रुक्मिणी अलग है और पांडुरंग अलग है। तो भगवान रुक्मिणी माता को बोले कृष्ण भगवान, मैं राम अवतार में एक पत्नी था, कृष्ण अवतार में बहुपत्नी था, और पांडुरंग अवतार में मैं भक्तों के लिए मैं आप बुद्ध अवतार ले रहा हो, सन्यासी अवतार ले रहा हो। रुक्मिणी माता गुस्सा करके यहाँ तक आई, उसको ढूंढने के लिए कृष्ण भगवान द्वारके से यहाँ आए। यहाँ आके भगवान ने रुक्मिणी को मनाया, मानी नहीं। फिर भगवान ने यहाँ से पंडितनाथ का अवतार लिया और भगवान पंढरपुर में गए। ऊपर देखेंगे तो पूरा पंढरपुर जैसा पंडितनाथ का अवतार है भगवान का। ये मत्स्य है, ये इधर ऊपर पंडितनाथ है, ये बांसुरी है, ये कृष्ण अवतार है भगवान का। या कृष्ण अवतार छोड़ के भक्त पुंडली के वास्ते पांडवों के पंढरपुर में गए। फिर सकुबाई के वास्ते, उसको मराठी में जनाबाई बोलते हैं, उसके लिए भगवान पंढरपुर छोड़ के रोज इधर आते हैं। जब तुम हिंदू संस्कृति में पंडितनाथ का दर्शन करने का है तो इधर आना पड़ता है भगवान का है। ये पूरा भगवान का अवतार है भगवान का। ಸಂತ ಜನಾಬಾಯಿ ಅಡಿಗೆ ಮಾಡ್ಲಿಕ್ಕೆ ಬಳಸ್ತಿದ್ದಂತ ವಸ್ತುಗಳು, ಒಲಿ, ಇವೆಲ್ಲ ನಾವು ಇಲ್ಲಿ ನೋಡ್ಬೋದು. पांडुरंग देव कैवारी जानी तव चकुव कैवारी 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 व पाय पड़ा. ಇದು ಸಂತ ಜನಾಬಾಯಿ ಮನಿ. ಮತ್ತ ಒಳಗ್ ನಾವು ವಿಠ್ಠಲನ್ ಮೂರ್ತಿ ಮತ್ತ ಜನಾಬಾಯಿ ಮೂರ್ತಿನ ಒಳಗ್ ನೋಡ್ಬೋದು. हे जनाबाई, हे पांडुरंग आहे, हे जनाबाईचं तळघर म्हणतात. हे जनाबाई रुसून बसली, हे पांडुरंग भेटी झाले होते. ಇದು ಕೈಕಾಡಿ ಮಹಾರಾಜರ ದೇವಾಲಯ. ಇದು ವಿಠ್ಠಲನ್ ದೇವಾಲಯದಲ್ಲ, ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದ. ಕೈಕಾಡಿ ಮಹಾರಾಜರು ಹಿಮಾಲಯದೊಳಗ 5 ವರ್ಷ ತಪಸ್ ಮಾಡ್ತಾರ. ತಪಸ್ ಮಾಡಿ ಬಂದ ಮ್ಯಾಲೆ ಈ ಮಠ ಸ್ಥಾಪನೆ ಮಾಡ್ತಾರ. ನಾವ್ ಈ ಮಠ ನೋಡ್ಬೇಕಂದ್ರ ಸುಮಾರು 1 ತಾಸರ ಬೇಕಾಗ್ತದ. ನಾವಿಲ್ಲಿ ಒಳಗ ಎಲ್ಲಾ ಸಾಧು ಸಂತರದು, ರಾಮಾಯಣ, ಮಹಾಭಾರತ ಮತ್ತ ಸ್ವಾತಂತ್ರ್ಯ ಹೋರಾಟಗಾರದ್ದು ಎಲ್ಲಾ ಮೂರ್ತಿಗಳದ ದರ್ಶನ ಮಾಡ್ಬೋದು ಇಲ್ಲಿ. ಈಗ ನಾ ನಿಮ್ಮನ್ನ ತುಳಸಿ ವೃಂದಾವನ ಕರ್ಕೊಂಡ್ ಬಂದೀನಿ. ಇದು ಸುಮಾರು 2 ಕಿಲೋಮೀಟರ್ ದೂರ ಅದ. ಇಲ್ಲೇ ಎಂಟ್ರಿ ಟಿಕೆಟ್ ಪ್ರೈಸ್ ಬಂದು ಒಬ್ರಿಗೆ 15 ರೂಪಾಯಿ ಅದ. ನಾವು ಟಿಕೆಟ್ ತಗೊಂಡ್ ಒಳಗ ತುಳಸಿ ವೃಂದಾವನ ನೋಡ್ಲಿಕ್ಕೆ ಹೋಗೋಣ. ನಾವ್ ಇಲ್ಲಿ ತುಳಸಿ ವೃಂದಾವನದ ಒಳಗ್ ಬಂದ್ಕೊಳೆ ವಿಠ್ಠಲ್ ದೇವರ ದೊಡ್ಡ ಮೂರ್ತಿ ನಮಗ್ ಕಾಣಿಸ್ತದ. ಮತ್ತಿಲ್ಲಿ ತುಳಸಿ ವೃಂದಾವನದಾಗ 8 ಪ್ರಕಾರ ತುಳಸಿ ಗಿಡಗಳನ್ನ ನಾವು ನೋಡಬಹುದು. ಇಲ್ಲಿ ಇಲ್ಲಿ ಒಳಗ ವೃಂದಾವನ್ ಸುತ್ತಲ ನಾವೆಲ್ಲಾ ವಿಠ್ಠಲನ್ ದೊಡ್ಡ ದೊಡ್ಡ ಭಕ್ತರೇನಿದ್ರಲ್ಲ ಎಲ್ಲಾರ್ದು ಚಿತ್ರ ನೋಡ್ಬೋದು.
ಒಂದೊಂದ್ ಚಿತ್ರ ಅವ್ರ ಭಕ್ತಿ ಕಥಿ ಹೇಳ್ತಾವ ನಮಗ. ಮತ್ತ ಇಲ್ಲಿ ನಾವು ಮಹಾರಾಷ್ಟ್ರದ 8 ಮಹಾನ್ ಸಂತರ ಮೂರ್ತಿಗಳನ್ನ ಸಹಿತ ನೋಡ್ಬಹುದು. ನೀವು ಪಂಡ್ರಾಪುರಕ್ ಬಂದಾಗ ತುಳಸಿ ವೃಂದಾವನ್ ನೋಡುದ್ ಮಾತ್ರ ಯಾರು ಮರಿಬೇಡ್ರಿ. ಈಗ ನಿಮಗ 12 ಜ್ಯೋತಿರ್ಲಿಂಗ ಇರೋಂತ ಸ್ಥಳಕ್ಕೆ ಕರ್ಕೊಂಡ್ ಬಂದಿನಿ. ಇದು ವಿಠಲನ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದ. ಇಲ್ಲಿ ನಾವು ಎಲ್ಲಾ 12 ಜ್ಯೋತಿರ್ಲಿಂಗ ದರ್ಶನ ಮಾಡ್ಬೋದು. ನೀವಿಲ್ಲಿ ಪಂಡ್ರಾಪುರಕ್ ಬಂದ್ರಂದ್ರ ಇಳ್ಕೊಳಿಕ್ಕೆ ರೂಮ್ ಸಹಿತ ನಿಮ್ಗೆ ಇಲ್ಲಿ ಸಿಗ್ತಾವ. ನೀವು ಇಲ್ಲಿ ಪಂಡ್ರಾಪುರಕ್ ಬಂದಾಗ ಇಲ್ಲಿ ಬಂದು ಈ 12 ಜ್ಯೋತಿರ್ಲಿಂಗ ದರ್ಶನ ಮಾಡ್ರಿ. ಈ ನಮ್ ಪಂಡ್ರಾಪುರ ಯಾತ್ರಾ ನಿಮ್ಗೆ ಇಷ್ಟ ಆಗಿತ್ತಂದ್ರ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ನಿಮ್ ಫ್ರೆಂಡ್ಸ್ ಹತ್ರ ನಿಮ್ ಬಂಧು ಬಳಗದ ಹತ್ರ ಶೇರ್ ಮಾಡ್ರಿ. ಮತ್ತೊಂದು ಯಾತ್ರಾ ಒಳಗ ನಿಮ್ಗೆ ಸಿಗ್ತೀನಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.